ದೇವನಹಳ್ಳಿ ರೈತರ ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಯಾಕಂದ್ರೆ ಭೂಸ್ವಾಧೀನ ಕೈಬಿಡೋದಕ್ಕೆ ಈಗ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಇವತ್ತು ರೈತರ ಜೊತೆಗೆ ನಡೆದಂತಹ ಒಂದು ಮೀಟಿಂಗ್ ಸಂದರ್ಭದಲ್ಲಿ ನಿರ್ಧಾರವನ್ನು ವಾಪಸ್ ಪಡೆಯಲಾಗಿದೆ. ಸುಮಾರು 1777 ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿತ್ತು. ಚನ್ನರಾಯಪಟ್ಟಣ ಸುತ್ತಮುತ್ತಲಿನ 13 ಗ್ರಾಮಗಳ ಜಮೀನಿದು. ದೇವನಹಳ್ಳಿ ತಾಲೂಕಿನಲ್ಲಿರುವಂತಹ ಚನ್ನರಾಯಪಟ್ಟಣ ಇದು. ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯಲ್ಲಿ 1777 ಎಕರೆ ಜಮೀನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗಿತ್ತು. 3 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಅನ್ನದಾತರು, ರೈತರು, ರೈತಪರ ಸಂಘಟನೆಗಳು ಇವೆಲ್ಲ ಹೋರಾಟದಲ್ಲಿ ಕೈ ಜೋಡಿಸಿದ್ವು. ಪ್ರಕಾಶ್ ರೈ ಅವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕೊನೆಗೂ ಈಗ ಸರ್ಕಾರ ಮಣಿದಿದೆ, ನಾವು ಭೂಸ್ವಾಧೀನ ಮಾಡೋದಿಲ್ಲ. ಅಂದರೆ ಈ ಭಾಗದಲ್ಲಿ ಈಗೇನು ಚನ್ನರಾಯಪಟ್ಟಣ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಈ ದೇವನಹಳ್ಳಿ ಸುತ್ತಮುತ್ತ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟಿದ್ದಾರೆ. ಈ ಜಮೀನನ್ನ ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನ ಯಾರು ತಡೆಯಕ್ಕಾಗಲ್ಲ. ಇದೊಂದು ಸಂಘಟಿತ ಹೋರಾಟ ಆಗಿತ್ತು. ಭೂಮಿ ಉಳಿಸ್ಕೊಳ್ಳಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು, ಕಲಾವಿದರು, ತುಂಬಾ ಪ್ರಗತಿಪರರೆಲ್ಲ ಒಂದಾಗಿ ಹೋರಾಟ ಮಾಡಿದ್ದು. ಇದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ತಲುಪಿತ್ತು. ಒಂದು ಒಳ್ಳೆಯ, ಒಂದು ಐತಿಹಾಸಿಕವಾದಂಥ ದಾಖಲಾ ಹೋರಾಟಕ್ಕೆ ಇವತ್ತು ಸರ್ಕಾರ ನೋಟಿಫಿಕೇಶನ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿರೋದು ಒಂದು ಜನ ಚಳವಳಿಗೆ ಸಂದ ಜಯ ಅಂತ ಮೊದಲು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀವಿ. ಬಹಳ ಮುಖ್ಯ ಅಲ್ವಾ ಇದು ಒಂದು ಐತಿಹಾಸಿಕವಾದ ಹೋರಾಟ. ಬಹಳ ಮುಖ್ಯ ಅಲ್ವಾ ಇದು ಒಂದು ಐತಿಹಾಸಿಕವಾದ ಹೋರಾಟ. ಇದು ಮೊದಲು ರೈತರ ಜಯ. ಯಾಕಂದ್ರೆ ಹೋರಾಟ ಮಾಡಿದವರು ಆಮೇಲೆ ಬಂದವರು. ಆದ್ರೆ ತನ್ನ ಭೂಮಿಯನ್ನು ಬಿಡಲ್ಲ ಅಂತ ಪಟ್ಟಾಗಿ ನಿಂತ್ಕೊಂಡವರು ರೈತರು. ಕೊನೆಗೂ ಅವರೇ ಹೀರೋಗಳು. ಅವರ ಒಂದು ನಿರ್ಧಾರ ಅದೇ ಗೆದ್ದಿದೆ. ಅದರ ಪರವಾಗಿ ಇವತ್ತು ಎಲ್ಲಾ ಹೋರಾಟಗಾರರು, ಸಂಯುಕ್ತ ಕರ್ನಾಟಕ ಏನಿದೆ, ಕಾರ್ಮಿಕ ಸಂಘ ಇರ್ಬೋದು, ರೈತ ಸಂಘ ಇರ್ಬೋದು, ಎದ್ದೇಳು ಕರ್ನಾಟಕ ಇರ್ಬೋದು, ಎಲ್ಲರೂ ರೈತರಿಗೆ ಸ್ಪಂದಿಸಿ ಬಂದು ನಿಂತಿದ್ದು, ಅವರಿಗೊಂದು ಸಾಥಾಗಿದ್ದು ಒಂದು ದೊಡ್ಡ ಬಲವನ್ನು ಸೇರಿಸಿತು. ನಾವು ಕಲಾವಿದರು ಬಿಡಿ ಆಮೇಲೆ ಬಂದವರು. ಆದ್ರೂ ಸರ್ಕಾರಕ್ಕೆ ಈ ತರ ಒಂದು ಹೋರಾಟದ ಬಲ ಏನು ಅಂತ ಗೊತ್ತಾಗಿದೆ. ರೈತರು ಹೋರಾಡ್ತಿದ್ದಾಗ ಅವರು ಒಬ್ಬರನ್ನೇ ಬಿಡದೆ ಯಾವಾಗ ನಾಗರಿಕರು ಮತ್ತು ಹಿತೈಷಿಗಳು ಒಂದಾಗ್ತಾರೆ, ಅದು ಬಲ ದೊಡ್ಡದಾಗುತ್ತೆ. ಅದನ್ನ ಕೇಳಿಸ್ಕೊಳ್ಳೋ ಕಿವಿ ಇರುವಂತಹ ಸಿದ್ದರಾಮಯ್ಯನವರೇ ಕೊನೆಗೂ ಕೇಳಿಸ್ಕೊಂಡಿದ್ದಾರೆ. ಈ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ರದ್ದು ಮಾಡಿದ್ದಾರೆ. ಬಹಳ ಒಳ್ಳೆ ವಿಷಯ. ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಮೊದಲ ಹೆಜ್ಜೆಯನ್ನು ತಗೊಂಡಿದೆ ಅನ್ನೋದು ಸ್ಪಂದಿಸೋದಿದೆಯಲ್ಲ ನೋಡಿ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಿಂತ ಒಂದು ನೋವಿಗೆ ಸ್ಪಂದಿಸುವ ಗುಣವನ್ನು ಸರ್ಕಾರಗಳು ಬೆಳೆಸ್ಕೋಬೇಕು. ಕರ್ನಾಟಕ ಸರ್ಕಾರ ಪ್ರಾಯಶಃ ಇಷ್ಟು ದಿನಗಳಾದರೂ ಕೂಡ ಆ ಸ್ಪಂದಿಸುವ ಗುಣವನ್ನು ಬೆಳೆಸಿಕೊಂಡಿರೋದು ಬಹಳ ದೊಡ್ಡ ವಿಷಯ.